ಗಾಯ್ಸ್, ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದೆಯಾ? ಕಡಿಮೆ ಇದ್ರೂ ಕೂಡ ನಿಮಗೆ ಲೋನ್ ಸಿಗುತ್ತೆ. ನಿಮ್ಮ ಟ್ರಾನ್ಸಾಕ್ಷನ್ ಕಡಿಮೆ ಇದ್ರೂ ಕೂಡ ನಿಮಗೆ ಲೋನ್ ಸಿಗುತ್ತೆ. ನೀವು ಬೇರೆ ಕಡೆ ಲೋನ್ ತೊಗೊಂಡಿದ್ರು ಕೂಡ ಈ ಒಂದು ಆ್ಯಪಲ್ಲಿ ನಿಮಗೆ ಲೋನ್ ಸಿಗುತ್ತೆ. ಜಸ್ಟ್ 5 ನಿಮಿಷದಲ್ಲೇ ನಿಮಗೆ ಇನ್ಸ್ಟಂಟಾಗಿ ನಿಮ್ಮ ಬ್ಯಾಂಕಿಗೆ ಅಮೌಂಟ್ ಅನ್ನೋದು ರಿಸೀವ್ ಆಗುತ್ತೆ. ಈ ಒಂದು ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಲೋನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಗಾಯ್ಸ್ ನೋಡಿ, ಆ್ಯಪ್ನ ಹೆಸರು ಬಂದುಬಿಟ್ಟು ಪೇರುಪಿಕ್ ಅಂತ. ಆ್ಯಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಕ್ಲಿಕ್ ಮಾಡ್ಕೊಂಡು ತಕ್ಷಣ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಈ ಒಂದು ಆ್ಯಪಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟರ್ ಮಾಡ್ಕೊಂಡು ಆದಮೇಲೆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಓಪನ್ ಮಾಡ್ಕೊಳ್ಬೋದು. ಓಪನ್ ಮಾಡ್ಕೊಂಡು ತಕ್ಷಣ ನೋಡ್ತಿದ್ದೀರಾ ಈ ಥರ ಬರುತ್ತೆ. ಸೊ ಸ್ಟಾರ್ಟಿಂಗ್ನಲ್ಲಿ ಈ ಒಂದು ಆ್ಯಪಲ್ಲಿ ನಿಮಗೆ ನಿಮ್ಮ ಡೀಟೇಲ್ಸ್ನ ಕೇಳುತ್ತೆ. ಸಿಂಪಲ್ಲಾಗಿ ನಿಮ್ಮ ಡೀಟೇಲ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಏನೇನು ಡೀಟೇಲ್ಸ್ ಕೇಳುತ್ತೆ ಅಂದರೆ ಪ್ಯಾನ್ ಕಾರ್ಡು, ಅದಾದಮೇಲೆ ಬೇಸಿಕ್ ಇನ್ಫಾರ್ಮೇಷನು, ಅದಾದಮೇಲೆ ಇನ್ಕಮ್ ಇನ್ಫಾರ್ಮೇಷನ್, ಅದಾದಮೇಲೆ ಫ್ಯಾಮಿಲಿ ಇನ್ಫಾರ್ಮೇಷನ್ ಕೇಳುತ್ತೆ, ಅದಾದಮೇಲೆ ಎಮರ್ಜೆನ್ಸಿ ಕಾಂಟ್ಯಾಕ್ಟು, ಅದಾದಮೇಲೆ ಬ್ಯಾಂಕ್ ಇನ್ಫಾರ್ಮೇಷನು, KYC. ಸೊ ಸಿಂಪಲ್, ನೀವು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಇನ್ಕಮ್ ಇನ್ಫಾರ್ಮೇಷನ್ ರೆಡಿ ಇಟ್ಕೊಂಡಿದ್ರೆ ನೀವು 5 ನಿಮಿಷದಲ್ಲೇ ಲೋನ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇವೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ನೀವು ಇಲ್ಲಿ ಗೆಟ್ ಲೋನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೋನ್ಗೆ ಅಪ್ಲೈ ಮಾಡ್ಬೋದು. ನಾನು ಇವಾಗ ಆಲ್ರೆಡಿ ಲೋನ್ನ ತೊಗೊಂಡಿದ್ದೀನಿ. ಈ ಒಂದು ಆ್ಯಪಲ್ಲಿ ನಿಮಗೆ ಲೋನ್ ಸಿಗುತ್ತೆ. ನಿಮಗೆ 10,000, 20,000, 30,000 ನಿಮ್ಮ ಟ್ರಾನ್ಸಾಕ್ಷನ್ ಚೆನ್ನಾಗಿತ್ತು ಅಂದರೆ ನಿಮಗೆ 50,000, 60,000 ರೂಪಾಯಿ ತನಕ ಲೋನ್ ಸಿಗುತ್ತೆ. ಟ್ರಾನ್ಸಾಕ್ಷನ್ ಕಡಿಮೆ ಇತ್ತು ಅಂದರೂ ಕೂಡ ನಿಮಗೆ ಅಟ್ಲೀಸ್ಟ್ ಒಂದು 8,000, 10,000 ಈ ರೀತಿ ಲೋನ್ ಅಮೌಂಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಒಂದು ಸಲ ದಯವಿಟ್ಟು ಈ ಒಂದು ಆ್ಯಪ್ನ ಟ್ರೈ ಮಾಡಿ ನೋಡಿ. ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮತ್ತು ನಾನು ನಿಮಗೆ 8,000 ರೂಪಾಯಿ ಲೋನ್ನ ತೊಗೊಂಡಿದ್ದೆ. ಆ ಲೋನಿನ ಡೀಟೇಲ್ಸ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಎಷ್ಟು ಅಮೌಂಟ್ ಕಟ್ ಆಗುತ್ತೆ, ಎಷ್ಟು ಅಮೌಂಟ್ ಅನ್ನೋದು ರಿಸೀವ್ ಆಗುತ್ತೆ ಅನ್ನೋದು ಫುಲ್ ಟು ಫುಲ್ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡ್ತಾ ಇದ್ದೀರಾ, ನಾನು 8,000 ರೂಪಾಯಿ ಲೋನ್ನ ತೊಗೊಂಡಿದ್ದೆ. ಸೊ 8,000 ರೂಪಾಯಿ ಲೋನ್ ತೊಗೊಂಡಾಗ ನನಗೆ ಬ್ಯಾಂಕ್ ಅಕೌಂಟಲ್ಲಿ ನನಗೆ ರಿಸೀವ್ ಆಗಿದ್ದು 7,563 ರೂಪಾಯಿ. ಅಂದರೆ ಇದರಲ್ಲಿ ಆಲ್ಮೋಸ್ಟ್ ಒಂದು 437 ರೂಪಾಯಿ ಅಮೌಂಟ್ ಅನ್ನೋದು ಕಟ್ ಮಾಡ್ಕೊತಾರೆ ಫೀಸ್ ಆಗಿ. ಓಕೆ, ಡಾಕ್ಯುಮೆಂಟ್ ಫೀ, ಇಂಟ್ರೆಸ್ಟು, ಅದು ಇದು ಅಂತ ಕಟ್ ಮಾಡ್ಕೊಳ್ತಾರೆ. ಕಟ್ ಮಾಡ್ಕೊಂಡು ಆದಮೇಲೆ ರೀಪೇಮೆಂಟ್ ತುಂಬ ಜಾಸ್ತಿ ಇರುತ್ತೆ. ಓಕೆ, ಸೊ ನಾನು ರೀಪೇಮೆಂಟ್ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, 4,900 ಫಸ್ಟ್ ಮಂತು, ಅದಾದಮೇಲೆ 4,827 ರೂಪಾಯಿ ಸೆಕೆಂಡ್ ಮಂತು. ಟೋಟಲ್ ಆಗಿ 9,700 ಚಿಲ್ಡ್ರ ಬರುತ್ತೆ. ಓಕೆ, ಸೊ ನೋಡಿ, ನಾನು ಲೋನ್ ತೊಗೊಂಡಿರೋದು 7,500, ರೀಪೇಮೆಂಟ್ ಮಾಡ್ತಾ ಇರೋದು 9,500. 9,500ಕ್ಕಿಂತ ಜಾಸ್ತಿ 200 ರೂಪಾಯಿ ಆಗುತ್ತೆ. ಓಕೆ, ನೋಡಿ, ಟೋಟಲ್ 2,200 ರೂಪಾಯಿ ಬಡ್ಡಿ ಆಗಿದೆ ನನಗೆ 2 ತಿಂಗಳಿಗೆ. ಅಂದರೆ ಸೊ 1 ತಿಂಗಳಿಗೆ 1,000 ರೂಪಾಯಿ ಬಡ್ಡಿ ಕಟ್ಟೋದಂಗೆ. ಓಕೆ, ಸೊ ಈ ರೀತಿ ಇದರಲ್ಲಿ ಬಡ್ಡಿ ಮಾತ್ರ ತುಂಬ ಜಾಸ್ತಿ ಇರುತ್ತೆ. ಬಟ್ ನಿಮಗೆ ಲೋನ್ ಖಂಡಿತ ಸಿಕ್ಕೇ ಸಿಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ ಗಾಯ್ಸ್, ನೋಡಿ, ಈ ಒಂದು ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತ ನಿಮಗೆ ಈ ಒಂದು ಆ್ಯಪ್ನಲ್ಲಿ ಲೋನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.